ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಆ್ಯಸಿಡ್ ಬೇಸ್ ಸಾಲ್ಟ್ ಈ ಲೆಸನ್ದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಗಿತ್ತು. ಇವತ್ತು ಅದರದ್ದು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಸಿ ಕ್ವಶನ್ ನಂಬರ್ 1 ನೋಡಿ. ಸ್ಟೇಟ್ ಡಿಫ್ರೆನ್ಸಸ್ ಬಿಟ್ವೀನ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಆ್ಯಸಿಡ್ ಮತ್ತು ಬೇಸ್ಗೆ ಡಿಫ್ರೆನ್ಸಸ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ ಕೇಳಿದರೆ, ಫಸ್ಟ್ ಒನ್, ಇಟ್ಸ್ ಟೇಸ್ಟ್ ಈಸ್ ಸೋರ್. ಆ್ಯಸಿಡ್ದು ಟೇಸ್ಟ್ ಏನಿರುತ್ತೆ? ಸೋರ್ ಟೇಸ್ಟ್, ಅಂದರೆ ಹುಳಿ ರುಚಿಯನ್ನು ಹೊಂದಿರುತ್ತೆ. ಇಟ್ಸ್ ಟೇಸ್ಟ್ ಈಸ್ ಬಿಟ್ಟರ್. ಬೇಸ್ ಕಹಿ ರುಚಿಯನ್ನು ಹೊಂದಿರುತ್ತೆ. ಒನ್ ಆ್ಯಡೆಡ್ ಟು ಲಿಟ್ಮಸ್ ಸೊಲ್ಯೂಷನ್ ಇಟ್ ಟರ್ನ್ಸ್ ರೆಡ್. ಆ್ಯಸಿಡ್ಗೆ ಲಿಟ್ಮಸ್ ಪೇಪರ್ಗೆ ಸೊಲ್ಯೂಷನ್ ಆ್ಯಡ್ ಮಾಡಿದ್ರೆ ಆ್ಯಸಿಡಲ್ಲಿ ಏನಾಗುತ್ತೆ? ಟರ್ನ್ಸ್ ರೆಡ್ ಕಲರ್ಗೆ ಬರುತ್ತೆ. ವೆನ್ ಆ್ಯಡೆಡ್ ಟು ಲಿಟ್ಮಸ್ ಸೊಲ್ಯೂಷನ್ ಇಟ್ ಟರ್ನ್ಸ್ ಬ್ಲೂ ಕಲರ್ ಬಂದರೆ ಅದು ಬೇಸ್. ಥರ್ಡ್, ಅದಕ್ಕೆ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ, 2 ಡಿಫ್ರೆನ್ಸ್ನ ಕೊಟ್ಟು. ಎಕ್ಸಾಂಪಲ್ ಆಫ್ ಆ್ಯಸಿಡ್ಸ್ ಅಂದರೆ ಕರ್ಡ್, ಲೆಮನ್ ಜ್ಯೂಸ್, ನಿಂಬೆಹಣ್ಣಿನ ರಸ, ವಿನಿಗರ್. ಬೇಸಸ್ಗೆ ಎಕ್ಸಾಂಪಲ್ಸ್ ಅಂದರೆ ಬೇಕಿಂಗ್ ಸೋಡಾ ಅಂದರೆ ಅಡಿಗೆ ಸೋಡಾ, ಸೋಪ್ ಆ್ಯಂಡ್ ಲೈಮ್ ವಾಟರ್ ಅಂದರೆ ಸುಣ್ಣದ ತಿಳಿ ನೀರು. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2 ನೋಡಿ. ಅಮೋನಿಯಾ ಇಸ್ ಫೌಂಡ್ ಇನ್ ಮೆನಿ ಹೌಸ್ಹೋಲ್ಡ್ ಪ್ರಾಡಕ್ಟ್ಸ್ such as window cleaners. It turns red, litmus blue. What is its nature? ಅಮೋನಿಯಾ ಮೆನಿ ಹೌಸ್ಹೋಲ್ಡ್ ಪ್ರಾಡಕ್ಟ್ಸ್ ಸಿಗುತ್ತೆ. ಅದನ್ನು ವಿಂಡೋ ಕ್ಲೀನ್ ಮಾಡೋದಕ್ಕೆ ಮತ್ತು ವಿಂಡೋ ಕ್ಲೀನರಲ್ಲಿ ಬಳಸ್ತಾರೆ. ಇದು ಏನು ಮಾಡುತ್ತೆ? ರೆಡ್ ಕಲರ್ ಲಿಟ್ಮಸ್ನ ಮಾಡುತ್ತೆ. ಹಾಗಾದರೆ ಇದ್ರ ಗುಣ ಏನು? ವಾಟ್ ಈಸ್ ಇಟ್ಸ್ ನೇಚರ್ ಅಂತೇಳಿ. ಸಿ ಆನ್ಸರ್, ಬೇಸಿಸ್ ಟರ್ನ್ಸ್ ರೆಡ್, ಲಿಟ್ಮಸ್ ಬ್ಲೂ. ಸೊ ನೇಚರ್ ಆಫ್ ಅಮೋನಿಯಾ ಇಸ್ ಬೇಸಿಕ್. ರೆಡ್ ಕಲರ್ ಇದ್ದಿದ್ದು ಬ್ಲೂ ಕಲರ್ಗೆ ಟರ್ನ್ ಆಯಿತು ಅಂದರೆ ಇಸ್ ಎ ಬೇಸ್. ಅಂದರೆ ಅಮೋನಿಯಾ ಅನ್ನೋದೇನು? ಬೇಸಿಕ್ ನೇಚರ್. ಸಿ ಕ್ವೆಶ್ಚನ್ ನಂಬರ್ 3 ನೋಡಿ. ನೇಮ್ ದ ಸೋರ್ಸ್ ಫ್ರಮ್ ವಿಚ್ ಲಿಟ್ಮಸ್ ಸೊಲ್ಯೂಷನ್ ಈಸ್ ಒಬ್ಟೈನ್ಡ್. ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಸೊಲ್ಯೂಷನ್? ನೇಮ್ ದ ಸೋರ್ಸ್ ಫ್ರಮ್ ವಿಚ್ ಲಿಟ್ಮಸ್ ಸೊಲ್ಯೂಷನ್ ಈಸ್ ಒಬ್ಟೈನ್ಡ್. ಯಾವ ಲಿಟ್ಮಸ್ ಸೊಲ್ಯೂಷನ್ ಒಬ್ಟೈನ್ಡ್ ಆಗುತ್ತೆ, ಅಂದರೆ ಸೋರ್ಸ್ ಏನು ಸೊಲ್ಯೂಷನ್ ಅಂತೇಳಿ ಕೇಳಿದ್ದಾರೆ. ಸಿ ಲಿಟ್ಮಸ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಲೈಕಿನ್ಸ್. ಲಿಟ್ಮಸ್ ನಮಗೆ ಯಾವುದರಿಂದ ಸಿಗುತ್ತೆ? ಲೈಕಿನ್ಸಿಂದ. ಇಟ್ ಹ್ಯಾಸ್ ಎ ಪರ್ಪಲ್ ಕಲರ್ ಇನ್ ಡಿಸ್ಟಿಲ್ ವಾಟರ್. ಇದು ಪರ್ಪಲ್ ಕಲರನ್ನು ಕೊಡುತ್ತೆ ಡಿಸ್ಟಿಲ್ ವಾಟರಲ್ಲಿ. ವೆನ್ ಆ್ಯಡೆಡ್ ಟು ಆನ್ ಅಸಿಡಿಕ್ ಸೊಲ್ಯೂಷನ್ ಇಟ್ ಟರ್ನ್ಸ್ ರೆಡ್ ಆ್ಯಂಡ್ when added to basic solution it turns blue. ಲಿಟ್ಮಸ್ ಪೇಪರ್ಗೆ ಅಸಿಡಿಕ್ ಸೊಲ್ಯೂಷನ್ ಆ್ಯಡ್ ಮಾಡಿದ್ರೆ ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. ಅದೇ ರೀತಿ ಬೇಸಿಕ್ ಸೊಲ್ಯೂಷನ್ ಆ್ಯಡ್ ಮಾಡಿದ್ರೆ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಟು ಟೆಸ್ಟ್ ದ ಅಸಿಡಿಕ್ ಆರ್ ಬೇಸಿಕ್ ನೇಚರ್ ಆಫ್ ಸೊಲ್ಯೂಷನ್. ಸೊ ಈ ಲಿಟ್ಮಸ್ ಪೇಪರ್ನ ಅಸಿಡಿಕ್ ಮತ್ತು ಬೇಸಿಕ್ ಆ ಸೊಲ್ಯೂಷನ್ ಗುಣಗಳನ್ನ ಟೆಸ್ಟ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಸಿ ಇದೆ ಪಿಕ್ಚರ್ ಕೊಟ್ಟಿದ್ದಾರೆ. ಲೈಕಿನ್ಸ್ ಅಂದರೆ ಈ ರೀತಿ ಇರುತ್ತೆ. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4 ನೋಡಿ. ಈಸ್ ದ ಡಿಸ್ಟಿಲ್ ವಾಟರ್ ಅಸಿಡಿಕ್, ಬೇಸಿಕ್ ಆರ್ ನ್ಯೂಟ್ರಲ್? ಹೌ ವುಡ್ ಯು ವೆರಿಫೈ ಇಟ್? ಡಿಸ್ಟಿಲ್ ವಾಟರ್ ಅಸಿಡಿಕ್, ಆಮ್ಲನೋ, ಪ್ರತ್ಯಾಮ್ಲನೋ ಅಥವಾ ನ್ಯೂಟ್ರಲ್ ತಟಸ್ಥನ ಅಂತೇಳಿ ಹೇಗೆ ವೆರಿಫೈ ಮಾಡೋದು ಅಂತ. ಸಿ ಡಿಸ್ಟಿಲ್ ವಾಟರ್ ಈಸ್ ನ್ಯೂಟ್ರಲ್ ಬೈ ನೇಚರ್. ಡಿಸ್ಟಿಲ್ ವಾಟರ್ ಅನ್ನೋದೇನು? ತಟಸ್ಥ ಗುಣವನ್ನು ಹೊಂದಿದೆ. ಡಿಸ್ಟಿಲ್ ವಾಟರ್ neutral by nature. We can verify it by litmus test. Water does not change the color of either red or blue litmus. ಇದನ್ನು ನಾವು ಲೆಸನ್ ಮಾಡಬೇಕಾದ್ರೆ ತಿಳಿಸಿದ್ದೀವಿ. ಆ್ಯಂಡ್ ವಾಟರಲ್ಲಿ ನಾವು ಟೆಸ್ಟ್ ಮಾಡಿದ್ರೆ ಲಿಟ್ಮಸ್ ಪೇಪರ್ನ ಹಾಕಿದ್ರೆ ಡಿಸ್ಟಿಲ್ ವಾಟರ್ಗೆ there is no any changes between ರೆಡ್ ಲಿಟ್ಮಸ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್. ಅಂದರೆ ಯಾವುದೇ ರೀತಿ ಟರ್ನ್ಸ್ ಆಗಲ್ಲ. ಅದು ರೆಡ್ ಇದ್ದಿದ್ದು ಬ್ಲೂ ಆಗಲ್ಲ, ಬ್ಲೂ ಇದ್ದಿದ್ದು ರೆಡ್ ಆಗಲ್ಲ. ದೇರ್ ಇಸ್ ನೋ ಎನಿ ಚೇಂಜಸ್. ವಾಟರ್ಗೆ ಡಿಸ್ಟಿಲ್ ವಾಟರ್ ಹಾಕಿದ್ರೆ ಲಿಟ್ಮಸ್ ಪೇಪರ್ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಸೊ ಇಟ್ಸ್ ಎ ನ್ಯೂಟ್ರಲ್ ನೇಚರ್. ಸಿ ಕ್ವೆಶ್ಚನ್ ನಂಬರ್ 5 ನೋಡಿ. ಡಿಸ್ಕ್ರೈಬ್ ದ ಪ್ರೊಸೆಸ್ ಆಫ್ ನ್ಯೂಟ್ರಲೈಸೇಷನ್. ಆ ಪ್ರೋಸೆಸ್ನ ಡಿಸ್ಕ್ರೈಬ್ ಮಾಡಿ ವಿತ್ ಹೆಲ್ಪ್ ಆಫ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಮೂಲಕ ವಿವರಿಸಿ. ಆನ್ಸರ್ ನೋಡಿ. ವೆನ್ ಆನ್ acid solution and base solution are mixed in suitable amounts, both the acidic nature of the acid and the basic nature of the base are destroyed. Neutralization ಅಂದರೆ ನಮಗೆ ಗೊತ್ತು. there is no show any acidic or basic nature. ಇಲ್ಲೂ ಅಷ್ಟೇ ಅಸಿಡಿಕ್ ಸೊಲ್ಯೂಷನಲ್ಲಿ ಮತ್ತು ಬೇಸ್ ಸೊಲ್ಯೂಷನ್ ಎರಡನ್ನೂ ಮಿಕ್ಸ್ ಮಾಡಿದ್ರೆ
ಕರೆಕ್ಟ್ ಸೂಟಬಲ್ ಅಮೌಂಟಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬೋತ್ ದ ಅಸಿಡಿಕ್ ನೇಚರ್ ಆಫ್ ದ ಆ್ಯಸಿಡ್ ಆ್ಯಂಡ್ ದ ಬೇಸಿಕ್ ನೇಚರ್ ಆಫ್ ದ ಬೇಸ್ ಆರ್ ಡೆಸ್ಟ್ರಾಯ್ಡ್. ಎರಡೂ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಆಮ್ಲೀಯ ಗುಣ ಮತ್ತು ಪ್ರತ್ಯಾಮ್ಲೀಯ ಗುಣ ಎರಡೂ ನಾಶ ಆಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ. ದ ರಿಸಲ್ಟಿಂಗ್ ಸೊಲ್ಯೂಷನ್ ಈಸ್ ನೈದರ್ ಅಸಿಡಿಕ್ ನಾಟ್ ಬೇಸಿಕ್. ಅದರದ್ದು ರಿಸಲ್ಟ್ ಏನು ಬರುತ್ತೆ, ಅದು ಬೇಸಿಕ್ಕೂ ಅಲ್ಲ, ಅಸಿಡಿಕ್ಕೂ ಅಲ್ಲ, ಆಮ್ಲವೂ ಅಲ್ಲ, ಪ್ರತ್ಯಾಮ್ಲವೂ ಅಲ್ಲ. ಇದು ಅದರ ಗುಣ. ಇಟ್ ಬಿಕಮ್ಸ್ ನ್ಯೂಟ್ರಲ್. ಅದಕ್ಕೆ ಅದನ್ನ ಏನಂತ ಕರಿತೀವಿ, ಇದನ್ನ ತಟಸ್ಥ. ಅದರ ಗುಣ ಏನು, ಇಟ್ ಬಿಕಮ್ಸ್ ನ್ಯೂಟ್ರಲ್. ದಿಸ್ ಪ್ರೋಸೆಸ್ ಈಸ್ ನೌನ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಈ ಒಂದು ಪ್ರೋಸೆಸ್ನೇ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. Fill 1/4 of a test tube with dilute hydrochloric acid and add few drops of litmus solution. ಒಂದು ಟೆಸ್ಟ್ ಟ್ಯೂಬ್ನ ತಗೊಳ್ಳಿ, ಪ್ರಮಾಣವನ್ನು ಅದಕ್ಕೆ 1/4 ಅಷ್ಟು, ಕಾಲು ಭಾಗದಷ್ಟು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಹಾಕಿ 1-3 ಡ್ರಾಪ್ಸು ಲಿಟ್ಮಸ್ ಸೊಲ್ಯೂಷನ್, ಫಿನಾಪ್ತಲಿನೋ ಏನಾದರೂ ಹಾಕಿ ಲಿಟ್ಮಸ್ ಸೊಲ್ಯೂಷನ್. ನಾವು ದ ಕಲರ್ ಆಫ್ ದ ಸೊಲ್ಯೂಷನ್ ಬಿಕಮ್ ರೆಡ್. ಅದೇನಾಗುತ್ತೆ, ರೆಡ್ಗೆ ಟರ್ನ್ ಆಗುತ್ತೆ. Now add to this acidic solution drop of sodium hydroxide solution gradually 1 by 1 with a dropper. Stir the tube gently. ಹಾಗೆ ಏನು ಮಾಡಿ, ನೆಕ್ಸ್ಟ್ ಅದಕ್ಕೆ ಅದು ಇದು ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. HClಗೆ ಡ್ರಾಪ್ ಆಫ್ ಲಿಟ್ಮಸ್ ಸೊಲ್ಯೂಷನ್ ಹಾಕಿದ್ರೆ ರೆಡ್ ಕಲರ್ ಟರ್ನ್ ಆಗುತ್ತೆ. ಮತ್ತು ಅದಕ್ಕೆ ನಾವು ಅಸಿಡಿಕ್ ಸೊಲ್ಯೂಷನ್ಗೆ ಡ್ರಾಪ್ ಬೈ ಡ್ರಾಪು NaOH ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನ 1 by 1 ಒಂದೊಂದೇ ಡ್ರಾಪ್ ಆಗ್ತಾ ಬಂದರೆ, ಚೆನ್ನಾಗಿ ಆ ಟೆಸ್ಟ್ ಟ್ಯೂಬ್ನ ಸ್ಟರ್ನ್ ಮಾಡಿದೆ, ಚೆನ್ನಾಗಿ ನಾವು ಅದನ್ನು ಶೇಕ್ ಮಾಡಿದ್ರೆ, ಕಂಟಿನ್ಯೂ ಆ್ಯಡಿಂಗ್ ದ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಡ್ರಾಪ್ ಬೈ ಡ್ರಾಪ್ ವೈಲ್ ಸ್ಟರಿಂಗ್ ಟಿಲ್ ದ ಕಲರ್ ಜಸ್ಟ್ ಬಿಕಮ್ ಗ್ರೀನ್. ಇದೇ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನ ಅಸಿಡಿಕ್ ಸೊಲ್ಯೂಷನ್ಗೆ ಡ್ರಾಪ್ ಬೈ ಡ್ರಾಪ್ ಆಗ್ತಾ ಶೇಕ್ ಮಾಡ್ತಾ ಬಂದರೆ ಆ ಟೆಸ್ಟ್ ಟ್ಯೂಬ್ನ ಏನಾಗುತ್ತೆ, ಅದು ನಿಧಾನಕ್ಕೆ ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ. ನಾವು ದ ಎಫೆಕ್ಟ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈಸ್ ನ್ಯೂಟ್ರಲೈಸ್ಡ್ ಬೈ ದ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್. ಇದರಿಂದ ಏನು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಸ್ ನ್ಯೂಟ್ರಲೈಸ್ಡ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್, ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಟಸ್ ತಗೊಂಡು ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ನಿಂದ ತಗೊಳ್ಳುತ್ತೆ. ಆಯಿತಾ? ಸಿ ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ. ಮಾರ್ಕ್ T if the statement is true and if it is false. True or false ಕೊಟ್ಟಿದ್ದಾರೆ. ನೈಟ್ರಿಕ್ ಆ್ಯಸಿಡ್ ಟರ್ನ್ ರೆಡ್ ಲಿಟ್ಮಸ್ ಬ್ಲೂ. ನೈಟ್ರಿಕ್ ಆ್ಯಸಿಡ್ ರೆಡ್ ಲಿಟ್ಮಸ್ನ ಬ್ಲೂ ಮಾಡುತ್ತೆ. ಆ್ಯಸಿಡ್ ಏನು, ಯಾವಾಗಲೂ ನಾವು ಗೊತ್ತಿರೋ ಹಾಗೆ ಬ್ಲೂ ಇದ್ದನ್ನ ರೆಡ್ ಮಾಡುತ್ತೆ ಅಲ್ವಾ. ಆ್ಯಸಿಡ್ ಅಲ್ಲಿ ನೈಟ್ರಿಕ್ ಆ್ಯಸಿಡ್ ಅಂತ ಬಂತು ಅಂದರೆ ಬ್ಲೂ ಲಿಟ್ಮಸ್ ಟರ್ನ್ಸ್ ಟು ರೆಡ್ ಅಂತ ಬರಬೇಕು. ರೆಡ್ ಟು ಬ್ಲೂ ಇದೆ ಅಂದರೆ ಇಸ್ ಎ ಫಾಲ್ಸ್. ಫಾಲ್ಸ್ ಆನ್ಸರು ಇಲ್ಲಿದೆ ನೋಡಿ ಆನ್ಸರು. ಸೆಕೆಂಡ್ ಒನ್, ಸೋಡಿಯಂ ಹೈಡ್ರಾಕ್ಸೈಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ರೆಡ್. ಇದು ಅಷ್ಟೇ. ಇದು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಬೇಸ್ ಯಾವಾಗಲೂ ರೆಡ್ಡನ್ನು ಬ್ಲೂ ಮಾಡುತ್ತೆ. ಸೊ ಇಲ್ಲಿ ಬ್ಲೂ ಟು ರೆಡ್ ಅಂತ ಕೊಟ್ಟಿದ್ದಾರೆ, ಇದು ಫಾಲ್ಸ್. ಇದೆ ಆನ್ಸರ್. ಥರ್ಡ್ ಒನ್, ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನ್ಯೂಟ್ರಲೈಸಸ್ ಈಚ್ ಅದರ್ ಆ್ಯಂಡ್ ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ರೈಟ್. ಇದೆ ನ್ಯೂಟ್ರಲೈಸೇಷನ್ ಅಂದರೆ ಏನು, ಒಂದು ಆ್ಯಸಿಡ್ ಮತ್ತು ಬೇಸ್ ಎರಡನ್ನು ಮಿಕ್ಸ್ ಮಾಡಿದ್ರೆ ಅದರಿಂದ ಬರೋ ಪ್ರಾಡಕ್ಟ್ ಏನಾಗಿರುತ್ತೆ, ಸಾಲ್ಟ್ ಮತ್ತು ವಾಟರ್ ಆಗಿರುತ್ತೆ. ಇಲ್ಲಿ ಅದನ್ನೇ ಕೊಟ್ಟಿರೋದು. NaOH ಮತ್ತು HCl ಇದು ಎರಡು ಏನಾಗುತ್ತೆ, ನ್ಯೂಟ್ರಲೈಸ್ ಆಗಿ ಎರಡನ್ನು ಸಾಲ್ಟ್ ಮತ್ತು ವಾಟರ್ನ ಕೊಡುತ್ತೆ. ಇಸ್ ಎ ಟ್ರೂ. ಡಿಫ್ರೆಂಟ್ ಕಲರ್ಸ್ ಇನ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಸೊಲ್ಯೂಷನ್. ಇಂಡಿಕೇಟರ್ ಅನ್ನೋದು ಏನು, ಒಂದು ಪದಾರ್ಥ ಅದು ವಿಚ್ ಶೋಸ್ ಡಿಫ್ರೆಂಟ್ ಕಲರ್ಸ್ ಇನ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಸೊಲ್ಯೂಷನ್. ಅಸಿಡಿಕ್ ಮತ್ತು ಬೇಸಿಕ್ ಸೊಲ್ಯೂಷನಲ್ಲಿ ದ್ರಾವಣಗಳಲ್ಲಿ ಬೇರೆ ಬೇರೆ ಕಲರನ್ನು ಕೊಡುತ್ತೆ. ಹೌದು, ರೈಟ್, ಟ್ರೂ. ಟೂತ್ ಡಿಕೇ ಇಸ್ ಕಾಸ್ಡ್ ಬೈ ದ ಪ್ರೆಸೆನ್ಸ್ ಆಫ್ ಎ ಬೇಸ್. ಟೂತ್ ಡಿಕೇ, ಅಲ್ಲೂ ಮೇಲೆ ಟೂತ್ ಡಿಕೇ ಆಗುತ್ತೆ ನೋಡಿ. ಅದು ತುಂಬ ನಮ್ಮ ಟೀತ್ ಮೇಲೆ ಇರ್ತಕ್ಕಂಥ ತುಂಬ ಸವಿದು ಹೋಗೋದು, ತುಂಬ ಟೂತ್ ಡಿಕೇ ಆಗೋದು ಯಾವುದರಿಂದ ನಮಗೆ ಅಂತಂದರೆ ಬೇಸಿಂದ ಅಂತ ಕೊಟ್ಟಿದ್ದಾರೆ. ಅಂದರೆ ತುಂಬ ನಮಗೆ ಅಲ್ಲೆಲ್ಲ ಜುಮ್ ಅನ್ನುತ್ತೆ, ತುಂಬ ಅದ್ರ ಮೇಲೆ ಇರ್ತಕ್ಕಂಥದ್ದೆಲ್ಲ ಪಾಲಿಶ್ ಎಲ್ಲ ಹೋಗಿರುತ್ತೆ, ಅದನ್ನು ಟೂತ್ ಡಿಕೇ ಅಂತಾರೆ. ಹಲ್ಲುಗಳದ್ದು ಅದನ್ನು ಮಾಡೋ ಅಂಥದ್ದು ಬೇಸ್ ಅಂತ ಕೊಟ್ಟಿದ್ದಾರೆ. ಫಾಲ್ಸ್. ಇದು ಆ್ಯಸಿಡಿಂದ ನಮ್ಮ ಟೂತ್ ಡಿಕೇ ಉಂಟಾಗೋದು. ಸೊ ಇದು ಫಾಲ್ಸ್. ಕ್ವೆಶ್ಚನ್ ನಂಬರ್ 7 ನೋಡಿ. Darji has a few bottles of soft drink in his restaurant, but unfortunately these are not labeled. Darji
ಏನು ಮಾಡಿದ್ದಾನೆ, ಕೆಲವೊಂದು ಬಾಟಲ್ಸ್ಗಳನ್ನ ಸಾಫ್ಟ್ ಡ್ರಿಂಕ್ಸ್ ಅಂದರೆ ಈ ಜ್ಯೂಸಸ್ ಬಾಟಲ್ಸ್ ಇರುತ್ತಲ್ಲ ಅದನ್ನೇ ಇಟ್ಕೊಂಡಿದ್ದಾನೆ ರೆಸ್ಟೋರೆಂಟಲ್ಲಿ, ಅವನ ಹೋಟೆಲಲ್ಲಿ. ಬಟ್ ಅದು ಅನ್ಫಾರ್ಚುನೇಟ್ ಆಗಿ ಅದಕ್ಕೆ ಯಾವುದೇ ರೀತಿ ಲೇಬಲ್ ಮಾಡಿಲ್ಲ. ಹಿ ಹ್ಯಾಸ್ ಟು ಸರ್ವ್ ದ ಡ್ರಿಂಕ್ಸ್ ಆನ್ ದ ಡಿಮ್ಯಾಂಡ್ ಆಫ್ ಕಸ್ಟಮರ್ಸ್. ಯಾರು ಕಸ್ಟಮರ್ಸ್ ಬರ್ತಾರೆ, ಅವ್ರು ಯಾರು ಕೇಳ್ತಾರೆ ಅವ್ರಿಗೆ ಅದನ್ನು ಸರ್ವ್ ಮಾಡ್ತಿದ್ದಾರೆ. ಒನ್ ಕಸ್ಟಮರ್ ವಾಂಟ್ಸ್ ಆಸಿಡಿಕ್ ಡ್ರಿಂಕ್, ಅನದರ್ ವಾಂಟ್ಸ್ ಬೇಸಿಕ್ ಆ್ಯಂಡ್ ಥರ್ಡ್ ಒನ್ ವಾಂಟ್ಸ್ ನ್ಯೂಟ್ರಲ್ ಡ್ರಿಂಕ್ಸ್. ಒಬ್ಬರಿಗೆ ಅಸಿಡಿಕ್ ಡ್ರಿಂಕ್ ಬೇಕು, ಇನ್ನೊಬ್ಬರಿಗೆ ಬೇಸಿಕ್ ಡ್ರಿಂಕ್ ಬೇಕು, ಇನ್ನೊಬ್ಬರಿಗೆ ನ್ಯೂಟ್ರಲ್ ಡ್ರಿಂಕ್ಸ್ ಬೇಕು. ಹೌ ವಿಲ್ ದರ್ಜಿ ಡಿಸೈಡ್ ವಿಚ್ ಡ್ರಿಂಕ್ ಈಸ್ ಟು ಬಿ ಸರ್ವ್ಡ್ ಟು ಹೋಮ್? ಆದರೆ ಲೇಬಲ್ ಮಾಡಿಲ್ಲ ಆ ಡ್ರಿಂಕ್ಸ್ಗಳಲ್ಲಿ, ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಯಾವ್ದು ಅಸಿಡಿಕೋ, ಯಾವ್ದು ಬೇಸಿಕೋ, ಯಾವ್ದು ನ್ಯೂಟ್ರಲ್ ಅಂತೇಳಿ ಹೇಗೆ ಅವರು ಸರ್ವ್ ಮಾಡ್ತಾರೆ, ಯಾರಿಗೆ ಅಂತೇಳಿ ಹೇಗೆ ಸರ್ವ್ ಮಾಡ್ತಾರೆ, ಹೇಗೆ ಡಿಸೈಡ್ ಮಾಡ್ತಾರೆ. ಆನ್ಸರ್, ದರ್ಜಿ ಕ್ಯಾನ್ ಯೂಸ್ ಲಿಟ್ಮಸ್ ಟೆಸ್ಟ್ ಆನ್ ದೀಸ್ ಡ್ರಿಂಕ್ಸ್. ಅದಕ್ಕೆ ಲಿಟ್ಮಸ್ ಟೆಸ್ಟನ್ನು ಮಾಡ್ತಾರಂತೆ ಈ ಡ್ರಿಂಕ್ಸ್ಗಳಲ್ಲಿ. ಜಸ್ಟ್ ಡ್ರಾಪ್ ಫ್ಯೂ ಡ್ರಾಪ್ಸ್ ಆಫ್ ಡ್ರಿಂಕ್ ಆನ್ ಲಿಟ್ಮಸ್ ಪೇಪರ್ ಆ್ಯಂಡ್ ಟೇಕ್ ದ ಡಿಸಿಷನ್ ಅಕಾರ್ಡಿಂಗ್ ಟು ದ ಫಾಲೋಯಿಂಗ್. ಫ್ಯೂ ಡ್ರಾಪ್ಸ್ ಆಫ್ ಡ್ರಿಂಕ್ಸ್ಗಳನ್ನ ಲಿಟ್ಮಸ್ ಪೇಪರ್ ಮೇಲೆ ಹಾಕಿದ್ರೆ ಗೊತ್ತಾಗುತ್ತೆ. ಇಟ್ ಟರ್ನ್ಸ್ ಬ್ಲೂ, ಡ್ರಿಂಕ್ ಈಸ್ ಬೇಸಿಕ್. ಅಲ್ಲಿ ಇರ್ತಕ್ಕಂಥ ಸಾಫ್ಟ್ ಡ್ರಿಂಕ್ಸಲ್ಲಿ ಒಂದೊಂದು ಡ್ರಾಪ್ನ ಲಿಟ್ಮಸ್ ಪೇಪರ್ಗೆ, ರೆಡ್ ಲಿಟ್ಮಸ್ ಪೇಪರ್ಗೆ ಅದನ್ನು ಡ್ರಾಪ್ ಹಾಕೋದು ಬ್ಲೂ ಟರ್ನ್ ಆಯಿತು ಅಂದರೆ ಬೇಸಿಕ್ ಅಂತ ಗೊತ್ತಾಗುತ್ತೆ, ಅದನ್ನು ಕೊಡ್ತಾರೆ. ಅದೇ ರೀತಿ ಇಫ್ ಇಟ್ ಟರ್ನ್ಸ್ ರೆಡ್, ಡ್ರಿಂಕ್ ಈಸ್ ಆಸಿಡಿಕ್. ಅದೇ ರೀತಿ ಆ ಬ್ಲೂ ಲಿಟ್ಮಸ್ ಪೇಪರ್ ಮೇಲೆ ಒಂದು ಡ್ರಾಪ್ ಹಾಕೋದು ರೆಡ್ ಕಲರ್ ಬಂತು ಅಂದರೆ ಅದು ಅಸಿಡಿಕ್ ಡ್ರಿಂಕ್ ಅಂತ ಹೇಳ್ಕೊಳ್ತಾರೆ. ಇಫ್ ಇಟ್ ಟರ್ನ್ಸ್ ಗ್ರೀನ್, ಡ್ರಿಂಕ್ ಈಸ್ ನ್ಯೂಟ್ರಲ್. ಗ್ರೀನ್ ಕಲರ್ ಟರ್ನ್ಸ್ ಆಯಿತು ಅಂದರೆ ಅದು ಬೇಸಿಕ್ ಅಲ್ಲ, ಅಸಿಡಿಕ್ ಅಲ್ಲ, ನ್ಯೂಟ್ರಲ್ ಅಂತೇಳಿ ಡಿಸೈಡ್ ಮಾಡಿ ಸರ್ವ್ ಮಾಡ್ತಾರೆ. ಸಿ ಕ್ವೆಶನ್ ನಂಬರ್ 8 ನೋಡಿ. ಎಕ್ಸ್ಪ್ಲೈನ್ ವೈ ಆನ್ ಆಂಟಾಸಿಡ್ tablet is taken when you suffer from acidity. B. Calamine solution is applied on the skin when an ant bites. ನಿಮಗೆ ಅಸಿಡಿಟಿ ಅಂದರೆ ಗ್ಯಾಸ್ಟ್ರಿಕ್ ಹೊಟ್ಟೆ ಉರಿ ಬಂದರೆ ಆಂಟಾಸಿಡ್ ಟ್ಯಾಬ್ಲೆಟ್ ತಗೋತೀರಾ. ಕಲಮೈನ್ ಸೊಲ್ಯೂಷನ್ ಈಸ್ ಅಪ್ಲೈಡ್ ಆನ್ ಎ ಸ್ಕಿನ್ ವೆನ್ ಆ್ಯಂಡ್ ಬೈಟ್. ಇರುವೆ ಕಚ್ಚಿದಾಗ ಕಲಮೈನ್ ಸೊಲ್ಯೂಷನ್ನ ಅಪ್ಲೈ ಮಾಡ್ತೀರಾ, ಯಾಕೆ ಎಕ್ಸ್ಪ್ಲೈನ್ ಮಾಡಿ. ಫ್ಯಾಕ್ಟರಿ ವೇಸ್ಟ್ ಇಸ್ ನ್ಯೂಟ್ರಲೈಸ್ಡ್ ಬಿಫೋರ್ ಡಿಸ್ಪೋಸಿಂಗ್ ಇಟ್ ಇನ್ ಟು ದ ವಾಟರ್ ಬಾಡೀಸ್. ಫ್ಯಾಕ್ಟರಿ ಕಾರ್ಖಾನೆಯ ತ್ಯಾಜ್ಯ ಪದಾರ್ಥಗಳನ್ನು ತಟಸ್ಥೀಕರಣಗೊಳಿಸ್ಬೇಕು, ಅದನ್ನು ಡಿಸ್ಪೋಸ್ ಮಾಡೋದಕ್ಕೂ ಮುಂಚೆ, ನೀರಿಗೆ ಕಳಿಸೋದು, ನೀರಿಗೆ ಬಿಡೋದಕ್ಕೂ ಮುಂಚೆ. ಯಾಕೆ ಅಂತೇಳಿ ಮೂರನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸಿ ಫಸ್ಟ್ ಒನ್, ಡ್ಯೂ ಟು ರಿಲೀಸ್ ಆಫ್ ಎಕ್ಸೆಸ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ವಿ ಸಫರ್ ಫ್ರಮ್ ಅಸಿಡಿಟಿ. ನಮ್ಮ ಜಠರದಲ್ಲಿ ಸ್ಟೊಮಕಲ್ಲಿ ಎಕ್ಸೆಸ್ ಆಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ HCl ಸೆಕ್ರೀಟ್ ಆದಾಗ ನಮಗೆ ಅಸಿಡಿಟಿ ಉಂಟಾಗುತ್ತೆ. ಆನ್ ಆಂಟಾಸಿಡ್ ಟ್ಯಾಬ್ಲೆಟ್ ಕನ್ಸಿಸ್ಟಿಂಗ್ ಆಫ್ ಎ ಬೇಸ್ ಲೈಕ್ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮಿಲ್ಕ್ ಆಫ್ ಮೆಗ್ನೀಷಿಯಾ ಏನು ಇಸ್ ಎ ಬೇಸ್, ಅದು ಆಂಟಾಸಿಡು ಬೇಸ್, ಅದು ಮಿಲ್ಕ್ ಆಫ್ ಮೆಗ್ನೀಷಿಯಾ ಅನ್ನೋದು ಇರುತ್ತೆ. ಇದೇನು ಮಾಡುತ್ತೆ, ಇಟ್ ನ್ಯೂಟ್ರಲೈಸ್ ದ ಎಫೆಕ್ಟ್ಸ್ ಆಫ್ ಎಕ್ಸೆಸ್ ಆಫ್ ಆ್ಯಸಿಡ್ ಆ್ಯಂಡ್ ಬ್ರಿಂಗ್ಸ್ ರಿಲೀಫ್. ಇದು ತಟಸ್ಥೀಕರಣ, ನಮ್ಮ ಜಠರದಲ್ಲಿ ಸ್ಟೊಮಕಲ್ಲಿ ರಿಲೀಸ್ ಆಗ್ತಕ್ಕಂಥ HClನ ನ್ಯೂಟ್ರಲೈಸ್ ಮಾಡಿ ಈ ಮಿಲ್ಕ್ ಆಫ್ ಮೆಗ್ನೀಷಿಯಾದ ಇರ್ತಕ್ಕಂಥ ಟ್ಯಾಬ್ಲೆಟು ತಟಸ್ಥೀಕರಣಗೊಳಿಸಿ ನಾವು ಹೊಟ್ಟೆ ಉರಿ ಬರೋದನ್ನು ರಿಲೀಫ್ ಮಾಡುತ್ತೆ, ಬರದ ಹಾಗೆ. ಬಿ ನೋಡಿ, ದ ಸ್ಟಿಂಗ್ ಆಫ್ ಅನ್ ಆ್ಯಂಟ್ ಕಂಟೈನ್ಸ್ ಫಾರ್ಮಿಕ್ ಆ್ಯಸಿಡ್ ವಿಚ್ ಕಾಸಸ್ ಇರಿಟೇಷನ್ ಆನ್ ದ ಸ್ಕಿನ್. ಇರುವೆ ಕಚ್ಚಿದಾಗ ನಮ್ಮ ಸ್ಕಿನ್ ಇರಿಟೇಷನ್ ಆಗುತ್ತೆ, ಉರಿ ಬರುತ್ತೆ. ಕಲಮೈನ್ ಸೊಲ್ಯೂಷನ್ ಕಂಟೈನ್ಸ್ ಜಿಂಕ್ ಕಾರ್ಬನೇಟ್ ವಿಚ್ ಈಸ್ ಎ ಬೇಸ್. ಕಲಮೈನ್ ಸೊಲ್ಯೂಷನಲ್ಲಿ ಜಿಂಕ್, ಸತು ಮತ್ತು ಕಾರ್ಬನೇಟ್ ಎಂಬ ಬೇಸ್ ಪ್ರತ್ಯಾಮ್ಲೀಯ ಇರುತ್ತೆ. ಕಲಮೈನ್ ಸೊಲ್ಯೂಷನ್ ನ್ಯೂಟ್ರಲೈಸಸ್ ದ ಅಸಿಡಿಕ್ ಆ್ಯಸಿಡ್ ಎಫೆಕ್ಟ್ ಆಫ್ ದ ಆ್ಯಂಡ್ ಬೈಟ್ ವೆನ್ ಅಪ್ಲೈಡ್ ಆನ್ ದ ಸ್ಕಿನ್. ಆ ಕಲಮೈನ್ ಸೊಲ್ಯೂಷನ್ ನಮ್ಮ ಸ್ಕಿನ್ ಚರ್ಮಕ್ಕೆ ಅಪ್ಲೈ ಮಾಡಿದ್ರೆ, ಎಲ್ಲಿ ಕಚ್ಚಿರುತ್ತೆ ಇರುವೆ ಅದಕ್ಕೆ, ಅದು ಆ್ಯಸಿಡ್ನ ತಟಸ್ಥೀಕರಣಗೊಳಿಸಿ ಏನು ಮಾಡುತ್ತೆ, ನಮ್ಮ ಸ್ಕಿನ್ ಆಗ್ತಿರ್ತಕ್ಕಂತಹ ಉರಿ ಆ ಎಫೆಕ್ಟನ್ನು ಕಡಿಮೆ ಮಾಡುತ್ತೆ. ಅಂದರೆ ಕಲಮೈನ್ ಸೊಲ್ಯೂಷನ್ ಬೇಸ್. ಫಾರ್ಮಿಕ್ ಆ್ಯಸಿಡ್ ಇರುತ್ತೆ, ಇರುವೆ ಕಚ್ಚಿದಾಗ ಫಾರ್ಮಿಕ್ ಆ್ಯಸಿಡ್ ನಮ್ಮ ಸ್ಕಿನ್ ಒಳಗೆ ಬಿಡುತ್ತೆ, ಅದರ ಸೆಲಾಬದಲ್ಲಿರ್ತಕ್ಕಂಥ ಇರುವೆಯ ಸೆಲಾಬದಲ್ಲಿ ಅದು ಉರಿ ಸ್ಟಾರ್ಟ್ ಆಗುತ್ತಲ್ವ, ಅದನ್ನು ಕಡಿಮೆ ಮಾಡೋದಕ್ಕೆ ಕಲಮೈನ್ ಸೊಲ್ಯೂಷನ್ ಹಾಕಿದ್ರೆ ಬೇಸ್ ಏನು ಮಾಡುತ್ತೆ, ಅದನ್ನು ತಟಸ್ಥೀಕರಣಗೊಳಿಸಿ ಉರಿಯನ್ನು ಕಡಿಮೆ ಮಾಡುತ್ತೆ. ಸಿ ನೆಕ್ಸ್ಟ್, ಸಿ ದ ವೇಸ್ಟ್ ಆಫ್ ಮೆನಿ ಫ್ಯಾಕ್ಟರೀಸ್ ಕಂಟೈನ್ ಆ್ಯಸಿಡ್ಸ್. ಫ್ಯಾಕ್ಟರಿ ತ್ಯಾಜ್ಯಗಳು, ಕಾರ್ಖಾನೆಯ ತ್ಯಾಜ್ಯಗಳಲ್ಲಿ ಬರ್ತಕ್ಕಂತಹ ವೇಸ್ಟಲ್ಲಿ ತುಂಬ ಅಸಿಡಿಕ್ ಆ್ಯಸಿಡ್ಸ್ ಇರುತ್ತೆ, ಆಮ್ಲ. ಇಫ್ ದೇ ಆರ್ ಅಲೋಡ್ ಟು ಫ್ಲೋ ಇನ್ ಟು ದ ವಾಟರ್ ಬಾಡೀಸ್ ದ ಆ್ಯಸಿಡ್ಸ್ ವಿಲ್ ಕಿಲ್ ಅಕ್ವಾಟಿಕ್ ಆರ್ಗಾನಿಸಮ್. ಈ ಫ್ಯಾಕ್ಟರಿ ವೇಸ್ಟಲ್ಲಿ ಇರ್ತಕ್ಕಂಥ ಆ್ಯಸಿಡ್ಸು ಅದನ್ನು ನೇರವಾಗಿ ನಾವು ನದಿಗಳಿಗೆ ನೀರಿಗೆ ಬಿಟ್ಟರೆ
ನೀರಿನಲ್ಲಿ ಜೀವಂತವಾಗಿರ್ತಕ್ಕಂತಹ ಅಕ್ವಾಟಿಕ್ ಆರ್ಗಾನಿಸಮ್ ಜಲಚರ ಪ್ರಾಣಿಗಳೇನಾಗುತ್ತೆ ಎಲ್ಲ ಸತ್ತೋಗ್ಬಿಡುತ್ತೆ. ಫಿಶಸ್ಸು, ಸ್ನೇಕ್ಸು, ಏನೇನು ಕ್ರಾಬ್ಸ್ ಎಲ್ಲ ಇರುತ್ತೆ ಎಲ್ಲ ಸತ್ತೋಗ್ಬಿಡುತ್ತೆ. ದ ಫ್ಯಾಕ್ಟರಿ ವೇಸ್ಟ್ ಆರ್ ದೇ ಫೋರ್ ನ್ಯೂಟ್ರಲೈಸ್ ಬೈ ಆ್ಯಡಿಂಗ್ ಬೇಸಿಕ್ ಸಬ್ಸ್ಟೆನ್ಸಸ್. ಸೊ ಹಾಗಾಗಿ ಫ್ಯಾಕ್ಟರೀಸ್ಗೆ ವೇಸ್ಟನ್ನು ನೀರಿಗೆ ಬಿಡೋದಕ್ಕೂ ಮುಂಚೆ ಅದನ್ನು ಬೇಸಿಕ್ ಸಬ್ಸ್ಟೆನ್ಸಸ್ ಆಗಿ ಪ್ರತ್ಯಾಮ್ಲೀಯ ವಸ್ತುವಾಗಿ ಅದನ್ನು ತೃಪ್ತೀಕರಣಗೊಳಿಸಿ ನಂತರ ನೀರಿಗೆ ಬಿಡಬೇಕು. ಕ್ವೆಶನ್ ನಂಬರ್ 9 ನೋಡಿ. 3 liquids are given to you. One is hydrochloric acid, another is sodium hydroxide, and third is sugar solution. 3 ದ್ರಾವಣಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಒಂದು HCl ಆಸಿಡ್ ಅನ್ನು ಕೊಟ್ಟಿದ್ದಾರೆ, ಒಂದು ಸೋಡಿಯಂ ಹೈಡ್ರಾಕ್ಸೈಡ್ NaOH ಅನ್ನು ಕೊಟ್ಟಿದ್ದಾರೆ, ಇನ್ನೊಂದು ಶುಗರ್ ಸೊಲ್ಯೂಷನ್ ಸಕ್ಕರೆ ದ್ರಾವಣವನ್ನು ಸಕ್ಕರೆ ನೀರು ಅದನ್ನು ಕೊಟ್ಟಿದ್ದಾರೆ. ಹೌ ವಿಲ್ ಯು ಐಡೆಂಟಿಫೈ ದೆಮ್? ಯು ಹ್ಯಾವ್ ಓನ್ಲಿ ಟರ್ಮರಿಕ್ ಇಂಡಿಕೇಟರ್. ಹೇಗೆ ಅದನ್ನು ಐಡೆಂಟಿಫೈ ಮಾಡ್ತಾರೆ? ನಿಮಗೆ ಇಂಡಿಕೇಟರ್ ಆಗಿ ಟರ್ಮರಿಕ್ ಅದನ್ನು ಅರಿಶಿನ ಅದನ್ನು ಮಾತ್ರ ಕೊಟ್ಟಿದ್ದಾರೆ. ಆನ್ಸರ್ ಟರ್ಮರಿಕ್ ಈಸ್ ಯೆಲ್ಲೋ ಇನ್ ಕಲರ್. ಟರ್ಮರಿಕ್ ಯಾವ ಕಲರ್ ಇರುತ್ತೆ? ಯೆಲ್ಲೋ ಕಲರ್, ಹಳದಿ ಬಣ್ಣದಲ್ಲಿ ಇರುತ್ತೆ. ವೆನ್ ಎ ಬೇಸ್ ಇಸ್ ಆ್ಯಡೆಡ್ ಟು ಇಟ್ ದ ಸೊಲ್ಯೂಷನ್ ಟರ್ನ್ಸ್ ಇಂಟು ಪಿಂಕ್ ಕಲರ್. ಈ ಅರಿಶಿನಕ್ಕೆ ಬೇಸನ್ನು ಆ್ಯಡ್ ಮಾಡಿದ್ರೆ ಅದು ಯಾವ ಕಲರ್ಗೆ ಟರ್ನ್ ಆಗುತ್ತೆ? ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ. ಹವೆವರ್ ಟರ್ಮರಿಕ್ ರಿಮೈನ್ಸ್ ಯೆಲ್ಲೋ ವೆನ್ ಆ್ಯನ್ ಆ್ಯಸಿಡ್ ಆರ್ ನ್ಯೂಟ್ರಲ್ ಸೊಲ್ಯೂಷನ್ ಈಸ್ ಆ್ಯಡೆಡ್ ಟು ಇಟ್. ಟರ್ಮರಿಕ್ಸ್ ರಿಮೈನ್ಸ್ ಯೆಲ್ಲೋನೇ ಇತ್ತು, ಆ್ಯಸಿಡು ಅಥವಾ ನ್ಯೂಟ್ರಲ್ ಸೊಲ್ಯೂಷನ್ ಹಾಕಿದ್ರೆ we shall perform the following steps to identify the solution is base, acid and neutral. ಈ ರೀತಿ ಟರ್ಮರಿಕ್ ಸೊಲ್ಯೂಷನ್ ಪಿಂಕ್ ಕಲರ್ ಬಂದರೆ ಬೇಸ್ ಅಂತ, ಆಸಿಡ್ ಅಥವಾ ನ್ಯೂಟ್ರಲ್ ಅಂದರೆ ಅದು ಟರ್ಮರಿಕ್ ಸೊಲ್ಯೂಷನ್ ಆ್ಯಡ್ ಮಾಡಿದೆ ಏನೂ ಚೇಂಜಸ್ ಆಗಲಿಲ್ಲ ಅಂದರೆ ಆಸಿಡ್ ಅಥವಾ ನ್ಯೂಟ್ರಲ್ ಅಂತೇಳಿ ಐಡೆಂಟಿಫೈ ಮಾಡ್ತಾರೆ. ಇಲ್ಲಿ ಕೆಳಗಡೆ ಯಾವ ರೀತಿ ಮಾಡ್ಬೋದು ಅಂತೇಳಿ 3 ಸ್ಟೆಪ್ಸ್ನ ಕೊಟ್ಟಿದ್ದಾರೆ. ಟೇಕ್ ಫ್ಯೂ ಡ್ರಾಪ್ ಆಫ್ ಈಚ್ ಸೊಲ್ಯೂಷನ್ ಆ್ಯಂಡ್ ಟೆಸ್ಟ್ ಇಟ್ ವಿತ್ ಟರ್ಮರಿಕ್ ಸೊಲ್ಯೂಷನ್. If the solution turns into pink color, that solution is base, sodium hydroxide. ಈಗ 3 ಸೊಲ್ಯೂಷನ್ ಸೋಡಿಯಂ ಹೈಡ್ರಾಕ್ಸೈಡು, ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಂಡ್ ಶುಗರ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಆ ಟರ್ಮರಿಕ್ಗೆ ಅರಿಶಿನಕ್ಕೆ ಫ್ಯೂ ಡ್ರಾಪ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ಗೆ 2-3 ಡ್ರಾಪ್ಸ್ ಆಫ್ ಟರ್ಮರಿಕ್ ಸೊಲ್ಯೂಷನ್ ಹಾಕಿ ಅದು ಪಿಂಕ್ ಕಲರ್ ಟ್ರಾನ್ಸ್ ಆಯ್ತು ಅಂದರೆ ಅದು ಬೇಸ್ ಅಂತ ಮಾರ್ಕ್ ಮಾಡ್ಕೋಬೇಕು. ಬೀಕರಲ್ಲಿ ಕಂಟೈನಿಂಗ್ ಸೊಲ್ಯೂಷನ್ ಬೇಸ್. Take a test tube and add few drops of base solution and a second solution. Check if the test tube becomes warm and when add turmeric solution to it. If the color does not change, it means the solution added is acidic and HCl. The test tube becomes warm due to neutralization. And test tube na toli few drops of base solution ಪ್ರತ್ಯಾಮ್ಲೀಯ ದ್ರಾವಣವನ್ನು ಹಾಕಿ and second solution HCl ಅದರ ಹಾಕಿ ಟೆಸ್ಟ್ ಟ್ಯೂಬ್ ಬಿಕಮ್ಸ್ ವಾರ್ಮ್. ಸ್ವಲ್ಪ ಟೆಸ್ಟ್ ಟ್ಯೂಬ್ ಕೆಳಗಡೆ ಮುಟ್ಟು ನೋಡಿ ಅದು ಸ್ವಲ್ಪ ಬಿಸಿ ಆಗಿತ್ತು. ಆ್ಯಂಡ್ ಹ್ಯಾಡ್ ಟರ್ಮರಿಕ್ ಸೊಲ್ಯೂಷನ್ ಸ್ವಲ್ಪ ಅರಿಶಿಣವನ್ನು ಹಾಕಿ ಇಫ್ ಕಲರ್ ಡಸ್ ನಾಟ್ ಚೇಂಜ್, ಯಾವುದೇ ರೀತಿ ಕಲರ್ ಚೇಂಜ್ ಆಗಲಿಲ್ಲ ಅಂದರೆ ಇಟ್ ಮೀನ್ಸ್ ದ ಸೊಲ್ಯೂಷನ್ ಆ್ಯಡೆಡ್ ಈಸ್ ಅಸಿಡಿಕ್. ನೀವು ಆ್ಯಡ್ ಮಾಡಿರ್ತಕ್ಕಂಥ ಸೊಲ್ಯೂಷನ್ ಅಸಿಡಿಕ್ HCl ಆಗಿರುತ್ತೆ. ದ ಟೆಸ್ಟ್ ಟ್ಯೂಬ್ ಬಿಕಮ್ಸ್ ವಾರ್ಮ್ ಡ್ಯೂ ಟು ನ್ಯೂಟ್ರಲೈಸೇಷನ್. ಬಿಸಿ ಆಯಿತು ಟೆಸ್ಟ್ ಟ್ಯೂಬ್ ಅಂದರೆ the neutralization ತಟಸ್ಥಕರಣ ಆಗಿದೆ ಅಂತೇಳಿ. If the test tube of the above solution does not warm and it does not show pink color when turmeric is added, the second solution is neutral. ನೀವು ಸೆಕೆಂಡ್ ಸೊಲ್ಯೂಷನ್ ಆಗಿದಾಗ ಯಾವ ಬಿಸಿ ಆದರೆ ನ್ಯೂಟ್ರಲೈಸೇಷನ್, ಅದರಲ್ಲಿ ಬಿಸಿ ಆಗಲಿಲ್ಲ ಟೆಸ್ಟ್ ಟ್ಯೂಬ್ ವಾರ್ಮ್ ಅಪ್ ಆಗಲಿಲ್ಲ ಅಂತೇನು ನೀವು ಟರ್ಮರಿಕ್ಗೆ ಆ್ಯಡ್ ಮಾಡಿದಾಗ ಯಾವುದೇ ಕಲರ್ ಚೇಂಜಸ್ ಆಗಲಿಲ್ಲ, ಬಿಸಿ ಆಗಲಿಲ್ಲ ಅಂದರೆ ಅದು ನ್ಯೂಟ್ರಲ್ ಅಂತೇಳಿ ತಿಳ್ಕೊಬೋದು. ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 10 ನೋಡಿ. ಬ್ಲೂ ಲಿಟ್ಮಸ್ ಪೇಪರ್ ಇಸ್ ಡಿಪ್ಡ್ ಇನ್ ಎ ಸೊಲ್ಯೂಷನ್, ಇಟ್ ರಿಮೈನ್ಸ್ ಬ್ಲೂ. ವಾಟ್ ಈಸ್ ದ ನೇಚರ್ ಆಫ್ ದ ಸೊಲ್ಯೂಷನ್? ನೀವು ನೀಲಿ ಲಿಟ್ಮಸ್ ಪೇಪರ್ನ ಒಂದು ಸೊಲ್ಯೂಷನ್ಗೆ ಯಾವುದೋ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಅದಕ್ಕೆ ಡಿಪ್ ಮಾಡ್ತೀರಾ, ಅದು ಯಾವುದೇ ಕಲರ್ ಚೇಂಜ್ ಆಗದೆ ಬ್ಲೂ ಕಲರೇ ಇತ್ತು ಅಂದರೆ ಅದರ ಗುಣ ಏನು? ಇಫ್ ಎ ಬ್ಲೂ ಲಿಟ್ಮಸ್ ಪೇಪರ್ ವೆನ್ ಡಿಪ್ಡ್ ಇನ್ ಎ ಸೊಲ್ಯೂಷನ್ ರಿಮೈನ್ಸ್ ಬ್ಲೂ, ಇಟ್ ಇಂಪ್ಲೈಸ್ ದ ಸೊಲ್ಯೂಷನ್ ಈಸ್ ಐದರ್ ಬೇಸಿಕ್ ಆರ್ ನ್ಯೂಟ್ರಲ್. ಅದೇ ಕಲರ್ ಇತ್ತು ಅಂದರೆ ಅದು ಇಲ್ಲ ಅದು ಬೇಸ್ ಆಗಿರುತ್ತೆ, ಇಲ್ಲ ನ್ಯೂಟ್ರಲ್ ತಟಸ್ಥವಾಗಿರುತ್ತೆ. ಟರ್ನ್ಸ್ ರೆಡ್ ಆಯಿತು ಅಂದರೆ ಅದು ಆ್ಯಸಿಡ್ ಆಗುತ್ತೆ, ಆಗಿಲ್ಲ ಅಂದರೆ ಇಲ್ಲ ಬೇಸ್ ಆಗಿರುತ್ತೆ, ಇಲ್ಲ ನ್ಯೂಟ್ರಲ್ ಆಗಿರುತ್ತೆ. ನಂಬರ್ 11 ನೋಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಬೋತ್ ಆಸಿಡ್ಸ್ ಆ್ಯಂಡ್ ಬೇಸ್ ಚೇಂಜ್ ಕಲರ್ ಆಫ್ ಆಲ್ ಇಂಡಿಕೇಟರ್ಸ್. ಇಫ್ ಅಂದರೆ ಆ್ಯಸಿಡ್ ಮತ್ತು ಬೇಸ್ ಎಲ್ಲ ಇಂಡಿಕೇಟರ್ಲೂ ಕಲರ್ನ ಚೇಂಜ್ ಮಾಡುತ್ತಾ? ಇಫ್ ಆ್ಯನ್ ಇಂಡಿಕೇಟರ್ ಗಿವ್ಸ್ ಎ ಕಲರ್ ಚೇಂಜ್ ವಿತ್ ಆ್ಯನ್ ಆಸಿಡ್, ಇಟ್ ಡಸ್ ನಾಟ್ ಗಿವ್ ದ ಚೇಂಜ್ ವಿತ್ ದ ಬೇಸ್.
If an indicator change color with a base, it does not change color with an acid. Change of color in an acid and base depends on the type of the indicator. Which of these statements are correct? ಇದರಲ್ಲಿ ಯಾವುದು ಕರೆಕ್ಟ್ ಇದೆ ಹೇಳ್ತೀವಿ. ಸಿ ಆಲ್ ಫೋರ್ ಎ ಅಂಡ್ ಡಿ, ಬಿ ಅಂಡ್ ಸಿ, ಓನ್ಲಿ ಡಿ. ಇದರಲ್ಲಿ ಡಿ ಒಂದು ಮಾತ್ರ ಕರೆಕ್ಟ್ ಇದೆ. Change of color in an acid and base depends on the type of the indicator. ಯಾವ ಥರದ ಸೂಚಕ ಇಂಡಿಕೇಟರ್ನ ತೊಗೊಂಡಿರ್ತೀವಿ ಅದರ ಮೇಲೆ ಆಸಿಡ್ ಮತ್ತು ಬೇಸು ಕಲರ್ ಚೇಂಜ್ ಆಗುತ್ತೆ, ಅದರ ಬಣ್ಣ ಬದಲಾಗುತ್ತೆ ಎಂದು ಕರೆಕ್ಟ್ ಸ್ಟೇಟ್ಮೆಂಟ್. ಆಯಿತಾ? ಇದಿಷ್ಟು ಆಸಿಡ್ ಬೇಸ್ ಸಾಲ್ಟ್. ಈ ಲೆಸನ್ನ ಕಂಪ್ಲೀಟ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು. ಎಲ್ಲರೂ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಲೆಸನ್ ಮಾಡುವಾಗ ಹೋಮ್ವರ್ಕ್ ಕ್ವಶನ್ಸ್ನ ಕೊಟ್ಟಿರ್ತೀನಲ್ಲ, ಇದ್ರ ಜೊತೆಗೇ ಅಡಿಷನ್ ಕ್ವಶನ್ಸ್ ಅಂತ ಹಾಕ್ಕೊಂಡು ಅದನ್ನು ಬರೆದಿಟ್ಕೊಳ್ಳಿ. ನಿಮ್ಮ ಯೂನಿಟ್ ಟೆಸ್ಟ್, ನಿಮ್ಮ ಸ್ಕೂಲ್ಗಳಲ್ಲಿ ಟೆಕ್ಸ್ಟ್ ಬುಕ್ ಮತ್ತು ಯೂನಿಟ್ ಟೆಸ್ಟು ಅದೆಲ್ಲ ಕೊಟ್ಟರೆ ಆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಈಸಿ ಆಗುತ್ತೆ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಸಹ ಈಸಿಯಾಗಿ ನೋಟ್ಸ್ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ವಿತ್ ನೋಟ್ಸ್ ಸಿಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.